ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಕಾರ್ತೀಕದ ಕತ್ತಲಲ್ಲಿ ಆಕಾಶದೀಪವಾಗಿ ನೀ ಬಂದೆ, ಬಟ್ಟೆಗೆಟ್ಟವರಿಗೊಂದು ದೊಂದಿ ದಿಕ್ಕಾಗಿ 8 ಶತಮಾನಗಳ ಹಿಂದೆ. ಅಗ್ನಿ ಖಡ್ಗವನಾಂತ ಓ ಆಧ್ಯಾತ್ಮ ಕ್ರಾಂತಿವೀರ, ದೇವ ದಯೆಯೊಂದು ಹೇ ಧೀರಾವತಾರ ಶ್ರೀ ಬಸವೇಶ್ವರ. ಜಾತಿ ಪದ್ಧತಿಯ ಹೋಮಕೂಪಕ್ಕೆ ಬಿದ್ದು ವೈದಿಕರ ಯಜ್ಞ ತಾಪಕ್ಕೆ ಬಲಿಹೋದ ದಲಿತ ಜೀವರ ನೆತ್ತಿ ಮತಿ ವಿಚಾರಕ್ಕೆ ಕಾಯಕದ ದಿವ್ಯ ತತ್ವದ ಸುಕ್ಷೇಮ ಧರ್ಮನಾಕಕ್ಕೆ ನಡೆಸಿದ ಮಹಾತ್ಮನೇ ನಿನಗೆ ನಮೋ ನಮಃ. ಇಂದಿಗೂ ನಾವು ನಿನ್ನೆತ್ತರಕ್ಕೆ ಏಳಲಾರದೆ ಅಯ್ಯೋ ಮತದ ಉಸುಬಿಗೆ ಸಿಲುಕಿ ತತ್ತರಿಸುತ್ತಿಹೆವಯ್ಯ. ಬಾರಯ್ಯ, ಕೈ ಹಿಡಿದೆತ್ತಿ ಬದುಕಿಸು ನಮ್ಮ ನೆಳೆದು ವರ್ಣಾಶ್ರಮದ ಹೆಸರ ಹೊಲೆಗೆಸರ ವಂಚನೆಯ ಕುಂಡದಿಂದೆ. ಭಕ್ತಿ ಗಂಗೆಯ ನೆರೆದು ಭಾಗವತ ಶಕ್ತಿಯಂ ಕರೆದು ಮತ ಮೌಢ್ಯದ ಜ್ಞಾನ ಪಂಕವನ್ನು ತೊಳೆದು ಶುಚಿಗೊಳಿಸು ವಿಜ್ಞಾನ ವೇದಾಂತ ತೀರ್ಥದಿಂದೆ. ಕವನ ಬಸವೇಶ್ವರರನ್ನು ಕುರಿತು ಬರೆದಿರುವಂಥದ್ದು. ಬರೆದವರು ಯಾರು ಅಂತ ನೋಡಿದ್ರೆ ಅದು ನಮ್ಮ ರಾಷ್ಟ್ರಕವಿಗಳಾಗಿರ್ತಕ್ಕಂಥ ಕುವೆಂಪು ಅವರು. ಕನ್ನಡದಲ್ಲಿ ಎಂತೆಂತಹ ಮಹಾನುಭಾವ ಕವಿಗಳು ಆಗಿ ಹೋಗಿದ್ದಾರೆ. ಕೆಲವರಾದರೂ ನಮಗೆ ಪರಿಚಯ ಇರುತ್ತೆ. ಆದರೆ ಈ ಒಂದು ಪುಸ್ತಕದಲ್ಲಿ ಸುಮಾರು 82 ಕವಿಗಳು ಬಸವೇಶ್ವರರನ್ನು ಹೇಗೆ ಕಂಡಿದ್ದಾರೆ ಅನ್ನೋದು ಕವನ ರೂಪದಲ್ಲಿ ನಮಗೆ ದೊರೆಯುತ್ತೆ. ಸಂಗಮ ಬಸವೇಶ್ವರರನ್ನು ಕುರಿತ ಕವಿ ಕಾಣಿಕೆ ಭಾಗ 1 ಭಾಗ 2 ಎರಡನ್ನೂ ಒಳಗೊಂಡಂಥ ಕೃತಿ ಇದು. ಪ್ರೊಫೆಸರ್ TR ಮಹಾದೇವಯ್ಯ ಹಾಗೂ ಡಾಕ್ಟರ್ CM ಕುಂದಗೋಳ ಅವರು ಸಂಪಾದಕರಾಗಿ ಈ ಒಂದು ಸಂಕಲನವನ್ನು ನಮಗೆ ನೀಡಿದ್ದಾರೆ. ಇಲ್ಲಿರ್ತಕ್ಕಂಥ ಕವಿಗಳ ಪಟ್ಟಿಯನ್ನು ನೋಡ್ತು ಅಂದರೆ ಆಶ್ಚರ್ಯವಾಗುತ್ತೆ. ಕುವೆಂಪು, ಅಂಬಿಕಾತನಯ ದತ್ತ, ವಿನಾಯಕ ಕೃಷ್ಣ ಗೋಕಾಕ್, ಪುತಿ ನರಸಿಂಹಾಚಾರ್, ರಂಶ್ರೀ ಮುಗಳಿ, ಚನ್ನವೀರ ಕಣವಿ, ಸುಮತೀಂದ್ರ ನಾಡಿಗ್, KS ನಿಸಾರ್ ಅಹಮದ್, GS ಶಿವರುದ್ರಪ್ಪ, ಚಂದ್ರಶೇಖರ ಪಾಟೀಲ, CPK, ಸಿದ್ದಣ್ಣ ಮಸಳಿ, ಕಾವ್ಯಾನಂದ, VG ಭಟ್ಟ, ಹೀಗೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಯಾರೆಲ್ಲ ಅದ್ಭುತವಾದ ಸಾಹಿತ್ಯ ಕೃತಿಗಳನ್ನು ನೀಡಿದ್ದಾರೋ ಅವರೆಲ್ಲರೂ ನಮ್ಮ ಬಸವೇಶ್ವರರ ಬಗ್ಗೆ ಈ ಒಂದು ಪುಸ್ತಕದಲ್ಲಿ ಕವನಗಳನ್ನು ಬರೀತಾರೆ. ಇಲ್ಲಿ ವಿಶೇಷವಾದದ್ದು ಏನು ಅಂದರೆ, ನಾವೆಲ್ಲ ಸಮುದ್ರಕ್ಕೆ ಹೋಗ್ತೇವೆ. ಸಮುದ್ರಕ್ಕೆ ಹೋದಾಗ ಆ ಸಮುದ್ರದ ನೀರು ಮನೆಗೆ ತೊಗೊಂಡು ಹೋಗಬೇಕು ಅಂತ ಪ್ರಯತ್ನ ಪಟ್ಟರೆ ಏನು ಮಾಡ್ತೀವಿ? ನಮ್ಮ ಬೊಗಸೆಯಲ್ಲಿ ನೀರು ತಗೋತೀವಿ. ನಮ್ಮ ಬೊಗಸೆ ಎಷ್ಟಿದೆಯೋ ಅಷ್ಟೇ ನೀರು ಸಿಗೋದು ನಮಗೆ. ಹಾಗಾಗಿ ಬಸವೇಶ್ವರ ಎನ್ನುವ ಸಮುದ್ರದ ಬಳಿ ಹೋದಾಗ ಬಸವೇಶ್ವರರ ಬದುಕಿನ ಅವರ ಆಶಯ ಏನಿದೆ ಅದು ನಮ್ಮ ಬೊಗಸೆಯಷ್ಟೇ ಸಿಗೋದು. ಹಾಗಾಗಿ ಇಲ್ಲಿರ್ತಕ್ಕಂಥ 80 ಜನರ ಬೊಗಸೆಗಳಲ್ಲಿ ಏನೆಲ್ಲ ಬಸವೇಶ್ವರ ಜ್ಞಾನ ದೊರೆತಿದೆ ಅದನ್ನೆಲ್ಲ ಒಮ್ಮೆಲೆ ಒಂದೇ ಕಡೆ ನೋಡಬಹುದು. ನಿಜಕ್ಕೂ ಸೊಗಸಾದ ಕೃತಿ ಸಂಗಮ, ಬಸವೇಶ್ವರರನ್ನು ಕುರಿತ ಕವಿ ಕಾಣಿಕೆ, ಪ್ರೊಫೆಸರ್ TR ಮಹಾದೇವಯ್ಯ ಹಾಗೂ ಡಾಕ್ಟರ್ CM ಕುಂದಗೋಳ ಅವರು ಸಂಪಾದಿಸಿರುವಂಥ ಕೃತಿ ಇದು. ಇಂತಹ ಕೃತಿ ಮತ್ತೆ ಮತ್ತೆ ಮರುಮುದ್ರಣ ಆಯಿತು ಅಂದರೆ ಅದು ನಮ್ಮ ಕನ್ನಡಿಗರಿಗೆ ನಿಜಕ್ಕೂ ಬಹುದೊಡ್ಡ ಉಪಕಾರವನ್ನು ಮಾಡುತ್ತೆ. ಆ ಕೆಲಸ ಆಗಲಿ ಅಂತ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಮೊದಲಿಗೆ ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಆಶೀರ್ವಾದ್. ನಾನು ಕೊಡಗು ಜಿಲ್ಲೆಯ ಸೋಮವಾರಪೇಟೆಯಿಂದ ಬಂದಿದ್ದೀನಿ. ನನ್ನ ಹವ್ಯಾಸಗಳು ಕ್ರಿಕೆಟ್ ಆಡೋದು ಹಾಗೂ ಪತ್ರಿಕೆಗಳನ್ನು ಓದೋದು. ಆಶೀರ್ವಾದ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತೀರ್ಥ CR. ನನ್ನದು ಮೂಲತಃ ಹಾಸನ ಜಿಲ್ಲೆ, ಹಾಸನ ತಾಲೂಕು, ಛತ್ರನ. ಪ್ರಸ್ತುತ ಬೆಂಗಳೂರಿನಲ್ಲಿ ನೆಲೆಸಿದ್ದೇನೆ. ನಾನು ಇಂಜಿನಿಯರಿಂಗ್ ಪದವೀಧರೆ. ನನ್ನ ಹವ್ಯಾಸಗಳು ಪುಸ್ತಕಗಳನ್ನು ಓದುವುದು, ಸಂಗೀತ ಕೇಳುವುದು. ಬಹಳ ಸಂತೋಷ ತೀರ್ಥ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು H ದೇವರಾಜಮೂರ್ತಿ ಅಂತ, ದಾವಣಗೆರೆಯಿಂದ ಬಂದಿದ್ದೇನೆ. ವೃತ್ತಿಯಲ್ಲಿ ಶಿಕ್ಷಕನಾಗಿ ಕೆಲಸವನ್ನು ನಿರ್ವಹಿಸುತ್ತಿದ್ದೇನೆ. ನನ್ನ ಹವ್ಯಾಸಗಳು ಸಂಗೀತವನ್ನು ಕೇಳುವುದು ಹಾಗೂ ಪ್ರವಾಸವನ್ನು ಮಾಡುವುದು. ದೇವರಾಜಮೂರ್ತಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ತಾವೆಲ್ಲ ಸಿದ್ಧವಾಗಿದ್ದೀರಿ ಅಂದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ.
ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟವರು ಬಳ್ಳಾರಿಯ ಎನ್ ತಿಪ್ಪಣ್ಣ ಮತ್ತು ಎನ್ ಟಿ ಗೌರಮ್ಮ, ಮಾಜಿ MLC ಮತ್ತು ರಾಜ್ಯ ಅಧ್ಯಕ್ಷರು, ಅಖಿಲ ಭಾರತ ವೀರಶೈವ ಮಹಾಸಭೆ ಬೆಂಗಳೂರು. ಇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ನೋಡೋಣ. ಡಾಕ್ಟರ್ ಕೆ ಶಿವರಾಮ ಕಾರಂತ ಅವರು ಬರೆದ ಮೈಗಳ್ಳನ ದಿನಚರಿಯಿಂದ ಎನ್ನುವ ಪುಸ್ತಕ. ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಭಾರತದ ಕ್ರಿಕೆಟ್ ತಂಡದ ಹೊಸ ತರಬೇತುದಾರರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಆಯ್ಕೆಗಳನ್ನು ನೋಡೋಣ. ಹೇಳಿ ಆಶೀರ್ವಾದ್. ಗೌತಮ್ ಗಂಭೀರ್. ಗೌತಮ್ ಗಂಭೀರ್. ಆಯ್ಕೆಗಳು ಬರೋಕ್ಕೆ ಮೊದಲು ಹೇಳ್ಬೋದಾಗಿತ್ತು ತಾವು. ಚಿಂತೆ ಇಲ್ಲ. ಕಪಿಲ್ ದೇವ್ ಈಗಾಗಲೇ ಬಂದಿದೆ. ದೇವರಾಜ್ ಮೂರ್ತಿ. ಗೌತಮ್ ಗಂಭೀರ್. ಗೌತಮ್ ಗಂಭೀರ್. ಆಯ್ಕೆ 2 ಗೌತಮ್ ಗಂಭೀರ್. ಆಯ್ಕೆ 3 ಯುವರಾಜ್ ಸಿಂಗ್. ಆಯ್ಕೆ 4 MS ಧೋನಿ. ಉತ್ತರವನ್ನು ನೋಡೋಣ. ಗೌತಮ್ ಗಂಭೀರ್ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಮೊದಲು ಕೊಟ್ಟದ್ದು ಆಶೀರ್ವಾದ್ ಅವರು. ಮೈಗಳ್ಳನ ದಿನಚರಿಯಿಂದ ಎನ್ನುವ ಈ ಒಂದು ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇನೆ. ರಾಹುಲ್ ದ್ರಾವಿಡ್ ಅವರ ಸ್ಥಾನ ಜುಲೈ 9, 2024ಕ್ಕೆ ಪೂರ್ಣಗೊಳ್ಳುತ್ತೆ. ಹಾಗಾಗಿ ಅವರ ಸ್ಥಾನ ಪೂರ್ಣಗೊಳ್ಳೋದಕ್ಕೆ ಮೊದಲೇ ಮುಂದಿನ ಕೋಚ್ ಯಾರು ಅನ್ನೋದನ್ನು ನಿರ್ಣಯಿಸಬೇಕಾಗುತ್ತೆ. ಆ ಒಂದು ಕೆಲಸವನ್ನು ಮಾಡಿ ಗೌತಮ್ ಗಂಭೀರ್ ಅವರನ್ನು ಆಯ್ಕೆ ಮಾಡಿದ್ದಾರೆ. ಗೌತಮ್ ಗಂಭೀರ್ ಅವರ ಈ ಒಂದು ಸ್ಥಾನ ಏನಿದೆ ಇದು ಸುಮಾರು 3 ವರ್ಷಗಳವರೆಗೆ ಇರುತ್ತೆ. ಆದರೆ ಗೌತಮ್ ಗಂಭೀರ್ ಅವರ ಈ ಒಂದು ಸ್ಥಾನದ ಮಹತ್ವ ಮತ್ತು ಜವಾಬ್ದಾರಿ ಇದೆಯಲ್ಲ, ಅದು ಬಹಳ ಬಹಳ ಘನವಾದದ್ದು. ಯಾಕಂದರೆ 2026ರಲ್ಲಿ T20 ವಿಶ್ವಕಪ್ ನಡೆಯುತ್ತೆ. 2027ರಲ್ಲಿ ಒಂದು ದಿನದ ಕ್ರಿಕೆಟ್ ಸ್ಪರ್ಧೆಗಳು ಏನಿದೆ ಅದರ ವರ್ಲ್ಡ್ ಕಪ್, ವಿಶ್ವಕಪ್ ಸ್ಪರ್ಧೆಗಳು ನಡೆಯುತ್ತೆ. ಹಾಗೆಯೇ 2025ರಲ್ಲಿ ICC ಚಾಂಪಿಯನ್ಸ್ ಟ್ರೋಫಿ ನಡೆಯುತ್ತೆ. ಹೀಗೆ ಮುಂದಿನ 3 ವರ್ಷಗಳಲ್ಲಿ 3 ಪ್ರಧಾನವಾದ ವಿಶ್ವಮಟ್ಟದ ಸ್ಪರ್ಧೆಗಳು ನಡೀತಾ ಇರೋ ಕಾರಣ ಆ 3 ಸ್ಪರ್ಧೆಗಳನ್ನು ಗೆಲ್ಲೋದಕ್ಕೆ ಅಗತ್ಯವಾದ ತಂಡವನ್ನು ಕಟ್ಟುವ ಗುರುತರವಾದ ಜವಾಬ್ದಾರಿ ಗೌತಮ್ ಗಂಭೀರ್ ಅವರ ಮೇಲೆ ಇದೆ. ಅವರು ಸಮರ್ಥವಾಗಿ ನಿರ್ವಹಿಸಲಿ ಅಂತ ನಾವೆಲ್ಲ ಆಶಿಸೋಣ. ಮುಂದಿನ ಪುಸ್ತಕ ಸುಧಾಮೂರ್ತಿ ಅವರು ಬರೆದ ಋಣ ಎನ್ನುವ ಕನ್ನಡ ಕಾದಂಬರಿ. ನಮ್ಮ ಪ್ರಶ್ನೆ: ಯಾವ ದೇಶವು ತನ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಆರ್ಡರ್ ಆಫ್ ಸೈಂಟ್ ಆಂಡ್ರೂ ದಿ ಅಪೋಸಲ್ ಅನ್ನು ಭಾರತದ ಪ್ರಧಾನಿಗೆ ನೀಡಿತು? ಆಯ್ಕೆಗಳನ್ನು ನೋಡೋಣ. ಪೋಲೆಂಡ್, ಉಕ್ರೇನ್, ನೆದರ್ಲ್ಯಾಂಡ್, ರಷ್ಯಾ. ಮೊದಲಿಗೆ ತೀರ್ಥ, ಆನಂತರ ಆಶೀರ್ವಾದ್. ರಷ್ಯಾ. ರಷ್ಯಾ. ಆಯ್ಕೆ 4 ಆಶೀರ್ವಾದ್. ರಷ್ಯಾ. ರಷ್ಯಾ. ಉತ್ತರವನ್ನು ನೋಡೋಣ. ರಷ್ಯಾ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಮೊದಲು ಕೊಟ್ಟದ್ದು ತೀರ್ಥ ಅವರು. ಅವರಿಗೆ ಋಣ ಎನ್ನುವ ಈ ಕನ್ನಡ ಕಾದಂಬರಿಯನ್ನು ಕೊಟ್ಟಿದ್ದೇನೆ. ಭಾರತ ಮತ್ತು ರಷ್ಯಾ ದೇಶಗಳ ನಡುವೆ ಇರತಕ್ಕಂಥ ಗೆಳೆತನ ಏನಿದೆ ಅದು ಬಹಳ ಬಹಳ ಹಳೆಯದ್ದು. ಆ ಸೌಹಾರ್ದತೆಯ ಸಂಕೇತವಾಗಿ ಈ ಒಂದು ಆರ್ಡರ್ ಆಫ್ ದಿ ಸೈಂಟ್ ಆಂಡ್ರೂ ಅಂತಕ್ಕಂಥ ರಷ್ಯಾ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಏನಿದೆ ಆ ಪ್ರಶಸ್ತಿಯನ್ನು ಕೊಟ್ಟಿದೆ ರಷ್ಯಾ ದೇಶ ನಮ್ಮ ದೇಶದ ಪ್ರಧಾನಿಗೆ. ಈ ಪ್ರಶಸ್ತಿ ಯಾವಾಗ ಆರಂಭವಾಯಿತು ಅಂತ ಅದರ ಇತಿಹಾಸವನ್ನು ಹುಡುಕ್ತಾ ಹೋಯಿತು ಅಂದರೆ 1698ರಲ್ಲಿ ಮೊದಲ ಪ್ರಶಸ್ತಿಯನ್ನು ಕೊಡ್ತಾರಂತೆ. ಈ ಪ್ರಶಸ್ತಿ ಆರಂಭಿಸಿದವರು ಅಂದಿನ ರಷ್ಯಾ ದೇಶದ ರಾಜ. ಆ ರಾಜನನ್ನು ಝಾರ್ ಅಂತ ಕರೀತೇವೆ. ಆ ಝಾರ್ ಆರಂಭಿಸಿದ್ದು ಪೀಟರ್ ದಿ ಗ್ರೇಟ್ ಅಂತ ಆತನನ್ನು ಗುರುತಿಸ್ತಾರೆ. ಆತ ಆರಂಭಿಸಿದ ಪ್ರಶಸ್ತಿ ಇವತ್ತು ಭಾರತದ ಪ್ರಧಾನಿಗಳಿಗೆ ದೊರೆತಿದೆ. ಮುಂದಿನ ಪುಸ್ತಕ ಪ್ರೊಫೆಸರ್ H. ಗವಿಸಿದ್ದಯ್ಯ ಬರೆದಿರುವಂಥದ್ದು ಆಪ್ತಮಿತ್ರರು ಎನ್ನುವ ಸಣ್ಣ ಕಥೆಗಳ ಕೃತಿ. ಪ್ರಶ್ನೆ: 2024ರ ಒಲಿಂಪಿಕ್ ಸ್ಪರ್ಧೆಗೆ ಭಾರತದ ಶೆಫ್ ದ ಮಿಷನ್ ಆಗಿ ಯಾರು ಆಯ್ಕೆಯಾಗಿದ್ದಾರೆ? ಆಯ್ಕೆಗಳನ್ನು ನೋಡೋಣ. ಗಗನ್ ನಾರಂಗ್, ಮೇರಿ ಕೋಮ್, ನೀರಜ್ ಚೋಪ್ರಾ,
ಹೇಳಿ ದೇವರಾಜಮೂರ್ತಿ. ನೀರಜ್ ಚೋಪ್ರಾ. ಆಯ್ಕೆ 3 ತೀರ್ಥ. 2 ಮೇರಿ ಕೋಮ್. ಆಯ್ಕೆ 4 ನೋಡೋಣ. ಅಭಿನವ್ ಬಿಂದ್ರಾ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಗಗನ್ ನಾರಂಗ್ ಆಗಿತ್ತು. ಈ ಭಾರತೀಯ ತಂಡ ಏನಿದೆ ಆ ತಂಡದ ನೇತೃತ್ವವನ್ನು ವಹಿಸುವ ಶಬ್ದ ಮಿಷನ್ ಈ ಒಂದು ಸ್ಥಾನವನ್ನು ಗಗನ್ ನಾರಂಗ್ ಅವರು ಪಡೆದಿದ್ದಾರೆ. 4 ಬಾರಿ ಒಲಿಂಪಿಕ್ ಸ್ಪರ್ಧೆಗಳಲ್ಲಿ ಭಾಗವಹಿಸಿರುವ ಅನುಭವ ಉಂಟು. 2012ರ ಈ ಒಲಿಂಪಿಕ್ ಸ್ಪರ್ಧೆ ಏನಿದೆ ಅದರಲ್ಲಿ ಕಂಚು ಪದಕವನ್ನು ಅವರು ಗಳಿಸಿದ್ರು. ವಾಸ್ತವದಲ್ಲಿ ಮೇರಿ ಕೋಮ್ ಅವರು ಈ ಶಬ್ದ ಮಿಷನ್ ಆಗಿ ಭಾರತ ತಂಡವನ್ನು ಮುನ್ನಡೆಸಬೇಕಾಗಿತ್ತು. ಆದರೆ ಅವರಿಗೆ ಅನಾರೋಗ್ಯ ಕಾರಣದಿಂದ ಆ ಸ್ಥಾನವನ್ನು ನಿರ್ವಹಿಸೋಕೆ ಆಗ್ತಾಯಿಲ್ಲ. ಹಾಗಾಗಿ ಆ ಒಂದು ಸ್ಥಾನ ಗಗನ್ ನಾರಂಗ್ ಅವರಿಗೆ ದೊರೆತಿದೆ. PV ಸಿಂಧು ಅವರು ಮಹಿಳಾ ಧ್ವಜಧಾರಿಯಾಗಿ ಇವರು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಜುಲೈ 26ರಂದು ಆರಂಭ ಆಗ್ತಾ ಇದೆ ಈ ಒಲಿಂಪಿಕ್ ಕ್ರೀಡೆಗಳು. ಆಗಸ್ಟ್ 11ರವರೆಗೆ ಇದು ಮುಂದುವರಿತಾ ಇದೆ. ಭಾರತ ಒಳ್ಳೆಯ ಪ್ರದರ್ಶನ ನೀಡುತ್ತೆ ಅಂತ ನಾವೆಲ್ಲ ನಿರೀಕ್ಷಿಸಿದ್ದೇವೆ. ಮುಂದಿನ ಪುಸ್ತಕ ಹೂವು ಮತ್ತು ಹುಡುಗ ಕಥಾ ಸಂಕಲನ. GK ಐತಾಳ್ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ಪಂಚಗಂಗಾ ನದಿಯು ಯಾವ ರಾಜ್ಯದಲ್ಲಿ ಹರಿಯುತ್ತಿದೆ? ಆಯ್ಕೆಗಳನ್ನು ನೋಡೋಣ. ಉತ್ತರ ಪ್ರದೇಶ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಉತ್ತರಾಖಂಡ. ಮೊದಲಿಗೆ ತೀರ್ಥ, ಆನಂತರ ದೇವರಾಜಮೂರ್ತಿ. ಉತ್ತರ ಪ್ರದೇಶ ಆಯ್ಕೆ 1. ಉತ್ತರ ಪ್ರದೇಶ ಆಯ್ಕೆ 1. ದೇವರಾಜಮೂರ್ತಿ. ಮಹಾರಾಷ್ಟ್ರ. ಮಹಾರಾಷ್ಟ್ರ ಆಯ್ಕೆ 3. ಉತ್ತರವನ್ನು ನೋಡೋಣ. ಮಹಾರಾಷ್ಟ್ರ ಉತ್ತರ ಸರಿಯಾಗಿದೆ. ಹೂವು ಮತ್ತು ಹುಡುಗ ಈ ಒಂದು ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ. ಕೇಸರಿ, ಕುಂಭಿ, ತುಳಸಿ, ಭೋಗವತಿ ಮತ್ತು ಸರಸ್ವತಿ 5 ನದಿಗಳು ಸಹ್ಯಾದ್ರಿಯಲ್ಲಿ ಹುಟ್ಟುತ್ತೆ. ಸಹ್ಯಾದ್ರಿಯಲ್ಲಿ ಹುಟ್ಟಿ ಮಹಾರಾಷ್ಟ್ರದಲ್ಲಿ ಹರಿತಾ ಮಹಾರಾಷ್ಟ್ರದ ಚಿಕ್ಲಿ ತಾಲೂಕಾ ಅಂತ ಒಂದು ಪ್ರದೇಶ, ಅಲ್ಲಿ ಒಟ್ಟಿಗೆ ಸೇರುತ್ತಂತೆ. ಇದನ್ನು ಪ್ರಯಾಗ ಸಂಗಮ ಅಂತಲೂ ಕರೀತಾರೆ. 5 ನದಿಗಳು ಇಲ್ಲಿ ಒಟ್ಟಿಗೆ ಸೇರುತ್ತೆ. ಮುಂದೆ ಈ ಪಂಚಗಂಗಾ ಅನ್ನೋ ನದಿ ಏನಿದೆ ಇದು ಕುರಂದವಾಡ ಅನ್ನೋ ಸ್ಥಳದಲ್ಲಿ ಕೃಷ್ಣಾ ನದಿಯನ್ನು ಬಂದು ಸೇರುತ್ತೆ. ಹಾಗಾಗಿ ಕೃಷ್ಣಾ ನದಿಯ ಉಪನದಿ ಇದು. ಈ ಪಂಚಗಂಗಾ ನದಿ ಏನಿದೆ ಆ ಸ್ಥಳದಲ್ಲಿ ಕೊಲ್ಹಾಪುರ ಇದೆ, ಮಹಾಲಕ್ಷ್ಮಿ ಇರುವಂಥ ಸ್ಥಳ. ಬೇಸರದ ಸಂಗತಿ ಏನಂದರೆ ಕೊಲ್ಹಾಪುರದ ಅಷ್ಟು ತ್ಯಾಜ್ಯ ಏನಿದೆ, ಕೊಳೆ ಏನಿದೆ, ಅದು ನೇರವಾಗಿ ಈ ಪಂಚಗಂಗಾ ನದಿಯನ್ನು ಸೇರ್ತಾ ಇದೆ. ಹಾಗಾಗಿ ಅತ್ಯಂತ ಕಲುಷಿತವಾದ ನದಿ ಅಂತ ಹೆಸರನ್ನು ಗಳಿಸಿದೆಯಂತೆ ಈ ಪಂಚಗಂಗಾ ನದಿ. ಕೊಲ್ಹಾಪುರ ಪವಿತ್ರ ಕ್ಷೇತ್ರ. ಆ ಪವಿತ್ರ ಕ್ಷೇತ್ರದಲ್ಲಿ ಅಪವಿತ್ರವಾಗಿದ್ದಿರ್ತಕ್ಕಂಥ ಕೊಳೆ ತುಂಬಿರ್ತಕ್ಕಂಥ ನದಿ ಹರಿತಾ ಇರೋದು ನಿಜಕ್ಕೂ ಬಹಳ ಬಹಳ ಬೇಸರದ ಸಂಗತಿ. ಮುಂದಿನ ಪುಸ್ತಕ DS ಲಿಂಗರಾಜು ಅವರು ಬರೆದ ಜಗತ್ತಿನ ಮಹಾನ್ ನಾಗರಿಕತೆಗಳು ಎನ್ನುವ ಪುಸ್ತಕ. ನಮ್ಮ ಪ್ರಶ್ನೆ: ಬಿಟ್ಟ ಅಕ್ಷರಗಳನ್ನು ತುಂಬಿ. ನ ರಾ ಕ ವಿ ಳು. ಬಜರುತ್ತಿದ್ದಾರೆ ತೀರ್ಥ ಅವರು. ಉತ್ತರ: ನಮ್ಮ ರಾಸಕವಿಯ ಒರಳು. ನಮ್ಮ ರಾಸಕವಿಯ ಒರಳು. ನಮ್ಮ ರಾಷ್ಟ್ರಕವಿ. ನಮ್ಮ ರಾಷ್ಟ್ರಕವಿ. ನಮ್ಮ ರಾಷ್ಟ್ರಕವಿ. ಅಷ್ಟು ನನಗೂ ಅರ್ಥವಾಯಿತು. ಉಳಿದ 4 ಮನೆಗಳು. ನಮ್ಮ ರಾಷ್ಟ್ರಕವಿಯ ಒರಳು. ರಾಷ್ಟ್ರಕವಿ ಗೊತ್ತಾಯಿತು. 4 ಶಬ್ದ ಯಾವುದು? ಇನ್ನೊಂದು ಸಲ ಹೇಳಿ ಜೋರಾಗಿ. ನಮ್ಮ ರಾಷ್ಟ್ರ ಕವಿಯ ಒರಳು. ಹಾಂ, ಹೇಳಿ ಆಶೀರ್ವಾದ್. ನಮ್ಮ ರಾಷ್ಟ್ರಕವಿಯ ಕವಿತೆಗಳು. ನಮ್ಮ ರಾಷ್ಟ್ರಕವಿಯ ಅಂದರೆ ಮುಂದೆ 3 ಮನೆ ಉಳ್ಕೊಳ್ಳುತ್ತೆ. ಕೊನೆ ಮನೆಯಲ್ಲಿ ಲೂ ಇದೆ. ದೇವರಾಜಮೂರ್ತಿ. ನಮ್ಮ ರಾಷ್ಟ್ರಕವಿ ಗುರುಗಳು. ನಮ್ಮ ರಾಷ್ಟ್ರಕವಿ ಗುರುಗಳು. ಹಾಂ, ಉತ್ತರವನ್ನು ನೋಡೋಣ. ನಕಾರಾತ್ಮಕ ವಿಚಾರಗಳು. ನಮ್ಮ ಕಾರ್ಯಕ್ರಮದಲ್ಲಿ ಹೇಳ್ತಾನೆ ಇರ್ತೇವೆ ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ ಅಂತ. ಆದರೆ
ಸಕಾರಾತ್ಮಕದಿಂದ ರಾಷ್ಟ್ರಕವಿಗಳವರೆಗೆ ಹೋಗಿದ್ದು ನಿಜಕ್ಕೂ ಬಹಳ ಬಹಳ ಆಶ್ಚರ್ಯವಾಯಿತು. ಆದರೆ ಇಲ್ಲೇ ಅದೇ ಸಮಸ್ಯೆ, ಒಬ್ಬರು ಒಂದು ಉತ್ತರ ಕೊಟ್ಬಿಟ್ರೆ ಉಳಿದ ಇಬ್ಬರು ಅದೇ ತರಹವೇ ಆಲೋಚನೆ ಮಾಡ್ತಾರೆ, ಭಿನ್ನವಾಗಿರಬಹುದು ಅಂತ ಆಲೋಚನೆ ಮಾಡಲ್ಲ. ಇದು ಮನುಷ್ಯನ ಮನಸ್ಸು ಮತಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ. ಮುಂದಿನ ಪುಸ್ತಕ ಪುಣ್ಯಗಾಥೆ. ನಮ್ಮ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು 76 ಕೂಡು 82, 69 ಕಳೆ 29, 23 ಗುಣಿಸು 8, 135 ಭಾಗಿಸು 9. ಹೇಳಿ ತೀರ್ಥ. 397. 3 9 7. 7. 3 9 7. ಹೌದು. ಸರಿಯಾಗಿ ಕೂಡಿದ್ದೀರಾ? ಹೌದು. ಕೂಡಿಬಿಡಿ ಒಂದ್ಸಲ. ಆಶೀರ್ವಾದ್. ಸರಿ. ದೇವರಾಜಮೂರ್ತಿ ಹೇಳಿ. 372. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 158, 40, 184, 15 ಎಲ್ಲವನ್ನು ಕೂಡಿದರೆ 397 ಬಂದಿದೆ. ಈ ಉತ್ತರವನ್ನು ತೀರ್ಥ ಅವರು ಕೊಟ್ಟಿದ್ದಾರೆ. ಪುಣ್ಯಗಾಥೆ HD ಜಯಪದ್ಮಕುಮಾರ್ ಅವರು ಬರೆದಂಥ ಪುಸ್ತಕ ಕೊಟ್ಟಿದ್ದೇನೆ ತೀರ್ಥ ಅವರಿಗೆ. ಮುಂದೆ ನಾವು ಕೊಡ್ತಾ ಇದ್ದೇವೆ ಭಾವಗೀತೆಗಳ ಸಂಕಲನ ನಿತ್ಯೋತ್ಸವ. KS ನಿಸಾರ್ ಅಹಮದ್ ಅವರು ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಈ ಕ್ರಿಕೆಟ್ ಆಟಗಾರ್ತಿಯನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಸ್ನೇಹ ರಾಣಾ, ಸ್ಮೃತಿ ಮಂದನ, ಮೇಘನಾ ಸಿಂಗ್, ಅಂಜಲಿ ಶ್ರಾವಣಿ. ಮೊದಲಿಗೆ ತೀರ್ಥ, ಆನಂತರ ಆಶೀರ್ವಾದ್. ಮೇಘನಾ ಸಿಂಗ್ 3. ಮೇಘನಾ ಸಿಂಗ್. ಆಶೀರ್ವಾದ್. ಆಯ್ಕೆ 1 ಸ್ನೇಹರಾಣ. ಆಯ್ಕೆ 1 ಸ್ನೇಹರಾಣ. ಸ್ನೇಹ ರಾಣಾ. ಸ್ವಲ್ಪ ಅನುಮಾನವ, ಖಚಿತವಾಗಿದೆಯಾ ಉತ್ತರ? ಸ್ನೇಹ ರಾಣಾ. ಉತ್ತರವನ್ನು ನೋಡೋಣ. ಸ್ನೇಹ ರಾಣಾ ಉತ್ತರ ಸರಿಯಾಗಿದೆ. ಆಶೀರ್ವಾದ್ ಅವರಿಗೆ ನಿತ್ಯೋತ್ಸವ ಎನ್ನುವ ಈ ಒಂದು ಭಾವಗೀತೆಗಳ ಸಂಕಲನ, ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇನೆ. ಸ್ನೇಹ ರಾಣಾ ಅವರು ಬಲಗೈಯಿಂದ ಬ್ಯಾಟಿಂಗ್ ಮಾಡ್ತಾರೆ, ಬಲಗೈ ಆಫ್ ಬ್ರೇಕ್ ಬೌಲಿಂಗನ್ನು ಮಾಡ್ತಾರೆ. ವಾಸ್ತವದಲ್ಲಿ ಆಲ್ರೌಂಡ್ ಆಟಗಾರ್ತಿ ಈಕೆ. ಡೆಹರಾಡೂನಲ್ಲಿ ಇರ್ತಕ್ಕಂಥ ಓರ್ವ ರೈತನ ಮಗಳು. ಬಹಳ ಬಹಳ ಭರವಸೆಯ ಆಟಗಾರ್ತಿ. ಇತ್ತೀಚೆಗೆ 10 ವಿಕೆಟ್ಗಳನ್ನು ಒಟ್ಟಿಗೆ ತಗೊಂಡು ಒಂದು ದಾಖಲೆಯನ್ನು, ವಿಶ್ವ ದಾಖಲೆಯನ್ನು ಮಾಡಿದ್ದಾರೆ ಸ್ನೇಹ ರಾಣಾ ಅವರು. ಮುಂದಿನ ಪುಸ್ತಕ ಸವ್ಯಸಾಚಿ. ಡಾಕ್ಟರ್ G. ಪರಮೇಶ್ವರ ಅವರ ಗೌರವ ಗ್ರಂಥ. ಸಂಪಾದಕರು ಪ್ರೊಫೆಸರ್ ಮಾದೇವ್ ಭರಣಿ ಅವರು. ನಮ್ಮ ಪ್ರಶ್ನೆ. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಬಿ, ಮ, ಹ, ಲೆ, ಗೆ, ಪ, ಸಿ, ಳ. ಬಜರ್ ಒತ್ತಿದ್ದಾರೆ ತೀರ್ಥ. ಬಿಸಿ ಮಳೆಗೆ ಹಪ್ಪಳ. ಮಳೆ ಬಿಸಿಯಾಗಿರುತ್ತಾ? ಮಳೆಗೆ ಬಿಸಿ ಹಪ್ಪಳ. ಮಳೆಗೆ ಬಿಸಿ ಹಪ್ಪಳನ ಇಲ್ಲೋ ಮಳೆಯೇ ಬಿಸಿ ಏನೋ ಅಂದ್ಕೊಂಡೆ. ಆಗಬಹುದೇನೋ ಗೊತ್ತಿಲ್ಲ, ವಿಚಿತ್ರಗಳು ಉಂಟು ಜಗತ್ತಲ್ಲಿ. ಹಾಂ, ಆಶೀರ್ವಾದ್ ಮತ್ತು ದೇವರಾಜು ಸೇಮ್ ಉತ್ತರ. ಸರಿಗಿದೆಯಾ ಅಥವಾ ಸರಿ ಇದೆ. ನೀವೇನಾದರೂ ಬೇರೆ ಉತ್ತರ ಕೊಡ್ತೀರಾ? ಇಲ್ಲ, ಸರಿ ಇದೆ. ಸರಿಗಿದೆಯಾ? ಉತ್ತರವನ್ನು ನೋಡೋಣ. ಮಳೆಗೆ ಬಿಸಿ ಹಪ್ಪಳ. ಮಳೆ ಬರುವಾಗ ಬಿಸಿ ಬಿಸಿ ಹುರುಳಿ ಹಪ್ಪಳ ತಿಂತಾಯಿದ್ರೆ ಅದರ ರುಚಿ ದುಪ್ಪಟ್ಟಾಗುತ್ತೆ. ತೀರ್ಥ ಅವರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಸವ್ಯಸಾಚಿ ಎನ್ನುವ ಈ ಗೌರವ ಗ್ರಂಥವನ್ನು ಕೊಟ್ಟಿದ್ದೇನೆ ತೀರ್ಥ ಅವರಿಗೆ.
ಈಗ 3 ಪುಸ್ತಕವನ್ನು ಕೊಡುವಂಥ ಸಮಯ ಬಂತು. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಈರುಳ್ಳಿ ಹೆಚ್ಚಲು ಬೇಕಾದ ಸಾಧನ, ಹಣ್ಣಾದ ಕಾಲ. ದೇವರಾಜಮೂರ್ತಿ ಒಂದು ಉತ್ತರ. ಇಳಿಮಣೆಗೆ. ಹಾಂ, ಇಳಿಮಣೆಗೆ. ಇಳಿಮಣೆಗೆ. 3 ಶಬ್ದ ಸಿಕ್ತಾ? ಸಿಕ್ಕಿಲ್ಲ. 3ನೇ ಸಿಕ್ಕಿದೆ ಸರ್. ಅಲ್ಲ, 3 ಸಿಕ್ಕಬೇಕಲ್ವಾ? ನೋಡೋಣ ಆಶೀರ್ವಾದ ಏನು ಹೇಳ್ತಾರೆ. ಏಣಿಗೆ. ಏಣಿಗೆ. ಅಲ್ಲಪ್ಪ, 5 ಖಾಲಿ ಮನೆ ಇದೆ, 5 ಅಕ್ಷರಗಳ ಉತ್ತರ ಬೇಕು. ಏಳಿಗೆ ಮನೆ. ಇಳಿಗೆ. ಒಂದು ಉತ್ತರ. ಈಳಿಗೆ ಮಣೆ. ನಾವು ಉತ್ತರ ಉಚ್ಚಾರದಲ್ಲೇನೋ ತಪ್ಪು ಮಾಡಿದ್ರಿ ಇಲ್ಲ ಕೊಟ್ಟೆ ಸರ್, ಕರೆಕ್ಟ್ ಕೊಟ್ಟೆ. ಅಲ್ವಾ? ಉಚ್ಚಾರದಲ್ಲಿ ಸಣ್ಣ ಈಳಿಗೆ ತಪ್ಪು ಮಣೆ ಅಂತ ಮಾಡಿದ್ರಿ. ಹೇಳಿದೆ. ಆದರೆ ಸರಿಯಾದ ಉತ್ತರ ಕೊಟ್ಟದ್ದು ಆಶೀರ್ವಾದ್ ಅವರು, ಈಳಿಗೆ ಮಣೆ ಅಂತ ಹೇಳಿ. 2ನೇದಕ್ಕೆ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡಿ ಆಶೀರ್ವಾದ್. ಹಣ್ಣಾದ. ಯಾರು ಬೇಕಾದರೂ ಬಜರ್ ಒತ್ತಬಹುದು, ಉತ್ತರ ಕೊಡಬಹುದು. ಮಧ್ಯದ ಅಕ್ಷರ ಳಿ. ಬಹಳ ಹಣ್ಣಾಗಿಬಿಟ್ಟಿದೆ ಅಂತ ಹೇಳೋದಕ್ಕೆ ತೀರ್ಥ. ಕೊಳಿತ. ಕೊಳೆತ. ಲೇ ಇಲ್ಲಮ್ಮ, ಳಿ. ಕೊಳೆತ ಅಂದ್ರೇನು ಹಾಳಾಗೋಗ್ಬಿಟ್ಟಿದೆ ಅಂತ, ತಿನ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಹೇಳಿ ದೇವರಾಜಮೂರ್ತಿ. ಕಳಿತ. ಉತ್ತರವನ್ನು ನೋಡೋಣ. ಕಳಿತ ಅಂತ ಹೇಳ್ತೇವೆ, ತುಂಬ ಹಣ್ಣಾಗಿದೆ ಅಂತ. ಇವತ್ತೇ ತಿಂದ್ಬಿಡಬೇಕು, ನಾಳೆಗಿಡೋ ಹಾಗಿಲ್ಲ. ಬೆಳಕಿಲ್ಲದ ದಾರಿ, ಕನಸಿಲ್ಲದ ಹಾದಿ, ಈ ಪುಸ್ತಕ ಕೊಟ್ಟಿದ್ದೇನೆ. 3ನೇದಕ್ಕೆ ಉತ್ತರ ಸಮಯ. ತಾವೇ ಕೊಡ್ತೀರಾ ದೇವರಾಜಮೂರ್ತಿ? ಸಮಯ. ಹೇಳಿ. ಸಮಯ. ಸಮಯ. ಉತ್ತರವನ್ನು ನೋಡೋಣ. ಸಮಯ ಉತ್ತರ ಸರಿಯಾಗಿದೆ. ಅತ್ತೆ ಸೊಸೆಯರ ವೈಷಮ್ಯಕ್ಕೆ ಕಾರಣ ತಿಳುವಳಿಕೆ ಎನ್ನುವ ಪುಸ್ತಕ ದೇವರಾಜಮೂರ್ತಿ ಅವರಿಗೆ ಕೊಟ್ಟಿದ್ದೇವೆ. 1 ಪುಸ್ತಕ ಆಶೀರ್ವಾದ್ ಅವರಿಗೆ, 2 ಪುಸ್ತಕ ದೇವರಾಜಮೂರ್ತಿ ಅವರಿಗೆ ದೊರೆತಿವೆ. ಈಗ ಕೊನೆಯ ಘಟ್ಟಕ್ಕೆ ನಾವು ಬಂದಿದ್ದೇವೆ. ಚಟ್ಪಟ್ ಚಿನ್ಕುರುಳಿ. 5 ಪ್ರಶ್ನೆಗಳು. ಮೊದಲ ಅವಕಾಶ ಆಶೀರ್ವಾದ್ ಅವರಿಗೆ. ಸಿದ್ಧವಾಗಿದ್ದರೆ 5 ಪ್ರಶ್ನೆಗಳನ್ನು ಕೇಳ್ತೇವೆ. ಮೊದಲ ಪ್ರಶ್ನೆ. ಜಾಲ ಬೀಸು ಎಂಬ ನುಡಿಗಟ್ಟಿನ ಅರ್ಥವೇನು? ವಂಚಿಸಲೆತ್ನಿಸು, ಹೆದರಿಸು. ಆಯ್ಕೆ 1 ಸರ್. ಆಯ್ಕೆ 1. ಆಯ್ಕೆ ಒಂದಲ್ಲ, ಅಲ್ಲ, 1 ಆಪ್ಷನ್. ಅದ್ರ ಹೆಸರು ಹೇಳಿಬಿಡಿ. ವಂಚಿಸಲೆತ್ನಿಸು ಅನ್ನೋದು ಸರಿಯಾದ ಉತ್ತರ. 2ನೇ ಪ್ರಶ್ನೆ. ಅಗತ್ಯ, ಅವಶ್ಯಕತೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಗರಜು, ಜಹಜು. ಜಹಜು. ಮುಂದಿನ ಪ್ರಶ್ನೆ. ಮೂಕಾಸುರನನ್ನು ದೇವಿಯಿಂದ ಕೊಲ್ಲಿಸಿದ ಮುನಿಯು ಯಾರು? ಕೋಲ, ಹಲ. ಹಲ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಕತ್ತೆಗೇನು ಗೊತ್ತು? ಕಸ್ತೂರಿ ಪರಿಮಳ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಕೆಂಪು ಎತ್ತನ್ನು ಹಿಡಿಯೋಕೆ ಹೋದರೆ ಬಡಕಲು ಎತ್ತು ಇರಿಲಾಕ್ ಬರ್ತೈತಿ. ಈ ಕೆಂಪು ಎತ್ತು ಯಾವುದು, ಈ ಬಡಕಲು ಎತ್ತು ಯಾವುದು ತಿಳ್ಕೋಬೇಕಾಗಿದೆ. ಉತ್ತರವನ್ನು ನೋಡೋಣವಾ? 1 ಉತ್ತರ ಜಾಲ ಬೀಸು, ವಂಚಿಸಲೆತ್ನಿಸು ಸರಿಯಾಗಿದೆ. 2 ಉತ್ತರ ಅಗತ್ಯ, ಅವಶ್ಯಕತೆ, ಗರಜು ಸರಿಯಾದ ಉತ್ತರ ಆಗಿತ್ತು. ಜಹಜು ಅಂತ ತಾವು ಹೇಳಿದ್ರಿ. ಜಹಜು ಅಂದರೆ ಸ್ಟೀಮರ್ ಅಂತ ನಾವು ಹೇಳ್ತೀವಲ್ಲ ಇಂಗ್ಲೀಷಲ್ಲಿ, ಅದರ ಕನ್ನಡ ಸಮಾನ ಶಬ್ದ. 3ನೇ ಪ್ರಶ್ನೆಗೆ ಉತ್ತರ ಕೋಲ ಅಂತಕ್ಕಂಥ ಮುನಿ. 4ನೇ ಪ್ರಶ್ನೆಗೆ ಉತ್ತರ ಕತ್ತೆಗೇನು ಗೊತ್ತು? ಕಸ್ತೂರಿ ವಾಸನೆ ಅಥವಾ ಕಸ್ತೂರಿ ಪರಿಮಳ. ಉತ್ತರ ಸರಿಯಾಗಿದೆ. 5ನೇ ಪ್ರಶ್ನೆಗೆ ಉತ್ತರ ಇದು ಕಂಠಿ ಹಣ್ಣು. ಮುಳ್ಳುಗಳ ನಡುವೆ ಹಣ್ಣಿರುತ್ತೆ, ಬಹಳ ಕೆಂಪಿರುತ್ತೆ, ಬಹಳ ಎಚ್ಚರಿಕೆಯಿಂದ ಬಿಡಿಸ್ಕೋಬೇಕಾಗತ್ತೆ, ಇಲ್ಲಾಂದರೆ ಮುಳ್ಳು ಚುಚ್ಚೋದು ಖಚಿತ. ಎಷ್ಟು ಸರಿ ಉತ್ತರ ಆಯಿತು? 2 ಅಂದ್ಕೊಂಡೆ. 2 3 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ತೀರ್ಥ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಹೌದು. ಮೊದಲ ಪ್ರಶ್ನೆ. ತಲೆ ತಿಕ್ಕು ಎಂಬ ನುಡಿಗಟ್ಟಿನ ಅರ್ಥವೇನು? ಮಸಾಜು ಮಾಡು, ದುರ್ಬೋಧನೆಯನ್ನು ಮಾಡು. ದುರ್ಬೋಧನೆಯನ್ನು ಮಾಡು. ಮುಂದಿನ ಪ್ರಶ್ನೆ. ಹಿಡಿಯುವುದು, ಗ್ರಹಣ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಹರಣ, ಗರಣ. ಗರಣ. ಮುಂದಿನ ಪ್ರಶ್ನೆ. ಕೃಷ್ಣನ ಪುತ್ರ ಸಾಂಬನಿಗೆ ಕುಷ್ಠ ಬಂದಿತು, ಎಲ್ಲಿ ಸೂರ್ಯಾರಾಧನೆಯನ್ನು ಮಾಡಿ ನಿವಾರಿಸಿಕೊಂಡ? ಕೊನಾರಕ್,
ಮಧೇರ. ಕೊನಾರ್ಕ್. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ ಕತ್ತೆ ಹೊತ್ಕೊಂಡು ಮೆರೆಸ್ದಂಗಾಯಿತು. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಬಿಳಿ ಕೋಳಿ ಕರಿ ತತ್ತಿ ಇಡ್ತೈತಿ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ತಲೆ ತಿಕ್ಕು ದುರ್ಬೋಧನೆಯನ್ನು ಮಾಡು, ಉತ್ತರ ಸರಿಯಾಗಿದೆ. 2 ಉತ್ತರ. ಗರಣ ಸರಿಯಾಗಿದೆ. 3 ಉತ್ತರ. ಕೊನಾರಕ್ ಸರಿಯಾಗಿದೆ. 4 ಉತ್ತರ. ಕತ್ತೆ ಹೊತ್ಕೊಂಡು ಕಣಿ ಕೇಳ್ದಂಗೆ. 5ನೇ ಪ್ರಶ್ನೆಗೆ ಉತ್ತರ. ಇದು ಈರುಳ್ಳಿ ಬೀಜ. ಬಿಳಿ ಈರುಳ್ಳಿ ಬರುತ್ತೆ. ಈರುಳ್ಳಿ ಬಿಳಿಯಾಗಿದ್ದರೂ ಅದರ ಬೀಜಗಳೆಲ್ಲ ಯಾವಾಗಲೂ ಕಪ್ಪಾಗಿ ಇರುತ್ತೆ. ಎಷ್ಟು ಸರಿ ಉತ್ತರ ಆಯಿತು? 3 ಅಲ್ವಾ? 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ದೇವರಾಜಮೂರ್ತಿ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ತಲೆದೂಗು ಎಂಬ ನುಡಿಗಟ್ಟಿನ ಅರ್ಥವೇನು? ತೂಕಡಿಸು, ಮೆಚ್ಚುಗೆಯನ್ನು ಸೂಚಿಸು. ಮೆಚ್ಚುಗೆಯನ್ನು ಸೂಚಿಸು. ಮುಂದಿನ ಪ್ರಶ್ನೆ. ಸಡಗರ, ವೈಭವ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಗರಪು, ಗರದಿ. ಗರಪು. ಮುಂದಿನ ಪ್ರಶ್ನೆ. ಮುಕಾಸುರನನ್ನು ಕೊಲ್ಲಿಸಿದ ಕೋಲ ಮಹರ್ಷಿ ಇದ್ದ ಸ್ಥಳ ಈಗ ಯಾವ ಹೆಸರಿನಿಂದ ಪ್ರಸಿದ್ಧವಾಗಿದೆ? ಕೊಲ್ಹಾಪುರ, ಕೊಲ್ಲೂರು. ಕೊಲ್ಲೂರು. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಕದ್ದು ತಿನ್ನೋನ ಹತ್ರ ತಿರ್ಕೊಂಡು ತಿಂದ್ರಂತೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ತಲೆ ಹಿಡಿಲಾಕ್ ಹೋದ್ರ ಕಡಿತೈತಿ, ಕಾಲ ಹಿಡಿಲಾಕ್ ಹೋದ್ರ ಕಚ್ಚತೈತಿ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ತಲೆದೂಗು ಮೆಚ್ಚುಗೆಯನ್ನು ಸೂಚಿಸು ಸರಿಯಾಗಿದೆ. 2 ಉತ್ತರ. ಸಡಗರ, ವೈಭರ, ಗರದಿ ಆಗಿತ್ತು. ತಾವು ಗರ್ಪು ಹೇಳಿದರೆ. ಮುಂದಿನ ಪ್ರಶ್ನೆಗೆ ಉತ್ತರ ಕೊಲ್ಲೂರಲ್ಲಿ. ಕೊಲ್ಲೂರು ಮೂಕಾಂಬಿಕೆ ಅಲ್ವಾ? ಕೋಲ ಮಹರ್ಷಿ ಅಲ್ಲೇ ಆ ಮೂಕಾಸುರನನ್ನು ಕೊಲ್ಲಿಸಿದ್ದು. 4 ಉತ್ತರ. ಕದ್ದು ತಿನ್ನೋನ ಹತ್ರ ಕಿತ್ಕೊಂಡು ತಿಂದಂಗೆ. 5ನೇ ಪ್ರಶ್ನೆಗೆ ಉತ್ತರ. ಇದು ಕುಸುಬೆ ಗಿಡ ಆಗಿತ್ತು. ಎಷ್ಟು ಸರಿ ಉತ್ತರ ಆಯಿತು? 3 ಅಲ್ವಾ? 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಆಶೀರ್ವಾದ್ ಅವರಿಗೆ ಒಟ್ಟು 5 ಪುಸ್ತಕಗಳು ದೊರೀತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ತೀರ್ಥ ಅವರಿಗೆ 6 ಪುಸ್ತಕ ತಮಗೆ ಸಿಗ್ತಾ ಇದೆ. ಅಭಿನಂದನೆಗಳು. ದೇವರಾಜಮೂರ್ತಿ ಅವರಿಗೂ ಸಹ 6 ಪುಸ್ತಕ ಸಿಗ್ತಾ ಇದೆ. ಸ್ವೀಕರಿಸಿ ಅಭಿನಂದನೆಗಳು. ಬೆಳ್ಳಿ ಆಭರಣವನ್ನು ಹಾಗೆ ಇಟ್ಟುಬಿಟ್ರೆ ಅದು ಕಪ್ಪಾಗುತ್ತೆ. ಸ್ವಚ್ಛಗೊಳಿಸೋದು ಹೇಗೆ? ಬಹಳ ಸುಲಭ. ಒಂದು ಪ್ಲಾಸ್ಟಿಕ್ಕು ಬಟ್ಲು ತಗೊಳ್ಳಿ. ಅದರ ಒಳ ಆವರಣದಲ್ಲಿ ಅಲ್ಯೂಮಿನಿಯಂ ಹಾಳೆಯನ್ನು ಚೆನ್ನಾಗಿ ಒತ್ತಿ ಅದಕ್ಕೆ ಜೋಡಿಸಿ ಕೆಳಗೆ ಮತ್ತು ಪಕ್ಕದಲ್ಲಿ ಒಂದಷ್ಟು ನೀರು ಹಾಕಿ, ಒಂದಷ್ಟು ಉಪ್ಪು ಹಾಕಿ, ಅದಾದ ಮೇಲೆ ಬೆಳ್ಳಿಯ ಆಭರಣವನ್ನು ಆ ನೀರಲ್ಲಿ ಹಾಕಿ ಒಂದು 5 ನಿಮಿಷ ಬಿಡಿ. ಆನಂತರ ಬೆಳ್ಳಿ ಆಭರಣ ತೆಗೆದು ಬೇರೆ ನೀರಲ್ಲಿ ಚೆನ್ನಾಗಿ ಸ್ವಚ್ಛಗೊಳಿಸಿ ಆಭರಣ ಹೊಳಿತಾ ಇರುತ್ತೆ. ಇಲ್ಲಿ ಉಪ್ಪನ್ನು ಹಾಕೋದ್ರಿಂದ ಅಲ್ಯೂಮಿನಿಯಂ, ಬೆಳ್ಳಿ, ಉಪ್ಪು ಈ 3 ರಾಸಾಯನಿಕ ವಸ್ತುಗಳ ನಡುವೆ ಒಂದು ಅಯಾನ್ ಎಕ್ಸ್ಚೇಂಜ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೇವೆ. ಅಯಾನುಗಳ ವಿನಿಮಯದ ಕಾರಣ ಆ ಕೊಳೆಯೆಲ್ಲ ಹೊರಗಡೆ ಹೋಗುತ್ತೆ. ಬಹಳ ಸುರಕ್ಷಿತವಾಗಿ ನಮ್ಮ ಮನೆಯಲ್ಲೇ ನಾವೇ ಮಾಡ್ಕೋಬಹುದು ಬೆಳ್ಳಿ ಆಭರಣಗಳ ಶುದ್ಧೀಕರಣವನ್ನು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.